ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ. ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಮುಡಿನೂರು ಗ್ರಾಮ ಪಂಚಾಯಿತಿ ಮುಡಿನೂರು ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ತನ್ನದೇ ಆದಂತ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತ ಶ್ರೀ ಪ್ರಸನ್ನ ಚೌಡೇಶ್ವರಿ ಸ್ವಾಮಿ ದೇವಸ್ಥಾನ ಇದ್ದು, ಈ ಒಂದು ಮಹಾತಾಯಿ ಸಪ್ತ ಗ್ರಾಮಗಳ ಗ್ರಾಮ ದೇವತೆಯಾಗಿ ಸಪ್ತ ಗ್ರಾಮಗಳ ಕಷ್ಟ ಸುಖಗಳನ್ನ ಬಗೆಹರಿಸುವ ಒಂದು ಶಕ್ತಿ ಮಾತೆಯಾಗಿ ಬೇಡದ ವರಗಳನ್ನ ನೀಡತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂತ ಮಹಾತಾಯಿ ಅಂದ್ರೆ ಚೌಡೇಶ್ವರಿ ದೇವಿ. ಈ ಒಂದು ಮಹಾತಾಯಿಯ ಒಂದು ಬ್ರಹ್ಮರಥೋತ್ಸವನ್ನ ಸುಮಾರು ನೂರಾರು ವರ್ಷಗಳ ಹಿಂದ ಸಪ್ತ ಗ್ರಾಮಗಳ ದೇವತಾ ಕಾರ್ಯಗಳ ಒಂದು ಒಡನಾಟವನ್ನು ಬೆಳೆಸಿಕೊಂಡು ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವರ್ಷನೂ ಸಹ ಶ್ರೀ ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವ ಮತ್ತು 3ನೇ ವರ್ಷದ ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವವನ್ನ ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ಶ್ರೀ ವಿಶ್ವವಸು ನಾಮ ಸಂವತ್ಸರ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಪಕ್ಷ ಕೃಷ್ಣ ಪಕ್ಷ ತಾರೀಕು 13/5/2025 ಮಂಗಳವಾರ ಪಾಡ್ಯಮಿ ದಿನ ಬ್ರಹ್ಮರಥೋತ್ಸವ ಇದೆ. ಈ ಒಂದು ಬ್ರಹ್ಮರಥೋತ್ಸವ ಮತ್ತು ಶ್ರೀ ಕರ್ಗದೇವಿಯ ಕರಗ ಮಹೋತ್ಸವದ 7 ದಿವಸಗಳ ಪೂಜಾ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. ಮೊದಲನೆಯದಾಗಿ 11/5/2025 ಭಾನುವಾರ ಚತುರ್ಥಿ ದಿನ ತೊಗಟ ಮತಸ್ಥರಿಂದ ಧ್ವಜಾರೋಹಣ ಕಾರ್ಯಕ್ರಮ. ನಂತರ 12/5/2025 ಸೋಮವಾರ ಹುಣ್ಣಿಮೆ ದಿನ ರಾತ್ರಿ ಕಲ್ಯಾಣೋತ್ಸವ ವಿಶ್ವಕರ್ಮ ಬ್ರಾಹ್ಮಣರಿಂದ. ರಾತ್ರಿ ದೀಪೋತ್ಸವ ಸಪ್ತ ಗ್ರಾಮಗಳ ಇಂದ ನಡೆಯುತ್ತೆ. ಈ ಒಂದು ದೀಪೋತ್ಸವ ರಾತ್ರಿ 12 ಗಂಟೆಗೆ ನಡೆಯುತ್ತೆ. ಹಾಗೆ 13/5/2025 ಮಂಗಳವಾರ ಪಾಡ್ಯಮಿ ದಿನ ಬ್ರಹ್ಮರಥೋತ್ಸವ ಇದೆ. ಈ ಬ್ರಹ್ಮರಥೋತ್ಸವದ ಅಂಗವಾಗಿ ಮುಡಿನೂರಿನ ಎಲ್ಲಾ ಗ್ರಾಮಸ್ಥರು ಮತ್ತು ಮುಡಿನೂರಿನ ಯುವಕ ಬಳಗದವರು ವಿಜೃಂಭಣೆಯಾಗಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ಅದೇ ರೀತಿ 14/5/2025 ಬುಧವಾರ ದ್ವಿತೀಯ ದಿನ ಹಗಲು ಹೋಮ ರಾತ್ರಿ ಧೂಳೋತ್ಸವ ವಾಲ್ಮೀಕಿ ಮತಸ್ಥರಿಂದ. 15/5/2025 ಗುರುವಾರ ತೃತೀಯ ದಿನ ಚಂಡಿ ಹೋಮ ಮುಡಿನೂರು ಗ್ರಾಮಸ್ಥರಿಂದ. ಆವತ್ತು ಆ ಚಂಡಿ ಹೋಮದ ದಿನ ಬೆಸ್ಸರಳ್ಳಿ ಗ್ರಾಮಸ್ಥರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದಾರೆ. ಹಾಗೆ 16/5/2025 ಶುಕ್ರವಾರ ಚೌತಿ ದಿನ ರಾತ್ರಿ ಪುಷ್ಪಪಲ್ಲಕ್ಕಿ ಕಾರ್ಯಕ್ರಮ KM ಶ್ರೀನಿವಾಸ ಶೆಟ್ಟಿ ಅವರ ಕುಟುಂಬಸ್ಥರಿಂದ. ಹೀಗೆ ಈ ಒಂದು 7 ದಿವಸಗಳ ಒಂದು ಬ್ರಹ್ಮರಥೋತ್ಸವದ ಅಂಗವಾಗಿ ಈ ಪೂಜಾ ಕಾರ್ಯಕ್ರಮಗಳನ್ನ ಏರ್ಪಡಿಸಿಕೊಂಡಿದ್ದೀವಿ. ಹಾಗೆ ಕರಗ ಮಹೋತ್ಸವದ ಅಂಗವಾಗಿ ಈ ಒಂದು ಕರಗ ಮಹೋತ್ಸವನ್ನ 13/5/2025 ಮಂಗಳವಾರ ಪಾಡ್ಯಮಿ ದಿನ ಧ್ವಜಾರೋಹಣ ಕಾರ್ಯಕ್ರಮ ವನ್ಯಕುಲ ಮತಸ್ಥರಿಂದ. 14/5/2025 ಬುಧವಾರ ದ್ವಿತೀಯ ಹಸಿ ಕರ್ಗ ಮುಡಿನೂರು ಗ್ರಾಮಸ್ಥರಿಂದ. 16/5 ಶುಕ್ರವಾರ ಚೌತಿ ತವರು ಮನೆ ಪೂಜೆ ವನ್ಯಕುಲ ಮತಸ್ಥರಿಂದ. ಹಾಗೂ ಹೂವಿನ ಕರ್ಗ ವನ್ಯಕುಲ ಮತಸ್ಥರು ಮತ್ತು ಮುಡಿನೂರು ಗ್ರಾಮಸ್ಥರಿಂದ ಅವತ್ತು ರಾತ್ರಿ 10 ಗಂಟೆಗೆ ಏರ್ಪಡಿಸಿದ್ದೀವಿ. ಹಾಗೆ 17/5/2025
ಶನಿವಾರ ಪಂಚಮಿ ದಿನ ಅಗ್ನಿಗುಂಡ ಪ್ರವೇಶ, ವಸಂತೋತ್ಸವ, ಒನಕೆ ಕರ್ಗ ಮುಡಿನೂರು ಗ್ರಾಮಸ್ಥರಿಂದ. ಹಾಗೆ 18/5/2025 ಭಾನುವಾರ ಷಷ್ಠಿ ದಿನ ಪೋತಲರಾಜು ಗಾವು ಅಂತಾರೆ, ಅವು ಗಾವು ಪೂಜೆ ವನ್ಯಕುಲ ಮತಸ್ಥರಾಗಿರ್ತಕ್ಕಂಥ ಎಂ ಚಂದ್ರಪ್ಪ ಕುಟುಂಬಸ್ಥರಿಂದ. ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮುಡಿನೂರು ಗ್ರಾಮಸ್ಥರು ಮತ್ತು ವನ್ಯಕುಲದ ಮತಸ್ಥರಿಂದ ಅತಿ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಏರ್ಪಡಿಸಿದ್ದೀವಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಧನ್ಯರಾಗಿ ತಮ್ಮ ಬೇಡಿಕೆಗಳನ್ನ ಆ ಮಹಾತಾಯಿಯಲ್ಲಿ ಬೇಡಿಕೊಳ್ಳಲು ಇದೊಂದು ಅವಕಾಶ ಸಮಯ ಅಂತ ಹೇಳ್ತಾ ಈ ಒಂದು 4 ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಭಾರತಾಂಬೆ. ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕು ದುಕ್ಸಂದ್ರ ಹೋಬಳಿ ಮುಡಿನೂರು ಗ್ರಾಮ ಕೇಂದ್ರವಾದ ಗ್ರಾಮ ಪಂಚಾಯತಿ ಕೇಂದ್ರವಾದ ಮುಡಿನೂರು ಗ್ರಾಮದಲ್ಲಿ ಇತಿಹಾಸವುಳ್ಳ ನಮ್ಮ ಪ್ರಸನ್ನ ಚೌಡೇಶ್ವರಿ ದೇವಿ 1000 ವರ್ಷಗಳ ಹಿಂದೆ ನೆಲೆಸಿರುವ ದೇವಸ್ಥಾನ. ಇದ್ರ ಬಗ್ಗೆ ನಾವು ಹೇಳುವುದಾದ್ರೆ ಒಂದು ಇತಿಹಾಸ ಇದೆ, ಇದಕ್ಕೆ ಇತಿಹಾಸವಿದೆ. ಅದು ನಮಗ್ ಕೂಡ ಜ್ಞಾಪಕ ಇಲ್ಲ ಹೇಳಕ್ಕೆ, ಅಂತ ಇತಿಹಾಸವುಳ್ಳ ದೇವಸ್ಥಾನ. ಆದ್ದರಿಂದ ತಾವೆಲ್ಲರೂ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಬ್ರಹ್ಮರಥೋತ್ಸವ, ದೀಪೋತ್ಸವ, ಕಾರ್ಗೋತ್ಸವ ಈ 3 ನಡೆಯುತ್ತಿದ್ರು ಇದರ ಅಂಗವಾಗಿ. ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕಿನಲ್ಲಿ ಮುಡಿನೂರು ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮಕ್ಕೆ ಸಂಬಂಧಪಟ್ಟ ಶ್ರೀ ಚೌಡೇಶ್ವರಿ ದೇವಸ್ಥಾನ ಬ್ರಹ್ಮರಥೋತ್ಸವವನ್ನು ಮೊದಲನೇದಾಗಿ 11/5/2025 ಗಜಾರೋಹಣದಿಂದ ಸ್ಟಾರ್ಟ್ ಆಗುತ್ತದೆ. ಆವಾಗಲಿಂದ 15/5/2025 5 ದಿನ ಕಂಟಿನ್ಯೂ ಆಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ 13ನೇ ತಾರೀಕು 5/2025 ಮಂಗಳವಾರ 12 ಗಂಟೆಗೆ ಬ್ರಹ್ಮರಥೋತ್ಸವವನ್ನು ಆಚರಣೆ ಹಮ್ಮಿಕೊಂಡಿರ್ತಾರೆ. ಆ ರಥೋತ್ಸವಕ್ಕೆ ಎಲ್ಲರೂ ಜನ ಭಾಗವಹಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಯ ಮಾಡ್ಕೊಳ್ತೇನೆ. ನಾನು ವೈಯಕ್ತಿಕವಾಗಿ ಹೇಳೋದೊಂದು ವಿಷಯ ಏನಂತಂದ್ರೆ, ಸಪ್ತ ಗ್ರಾಮಕ್ಕೆ ಸೇರಿದಕ್ಕಂತ 7 ಗ್ರಾಮಗಳು ಸೇರಿದ್ದು, ಗ್ರಾಮಗಳಲ್ಲಿ 7 ಗ್ರಾಮಕ್ಕೆ ತುಂಬಾ ಕಡಿಮೆ ಜನ ಇಲ್ಲಿ ಭಾಗವಹಿಸ್ತಾರೆ. ಆ ಜನ ಇಲ್ಲಿ ಸಪ್ತಗಾಮ ರಥೋತ್ಸವಕ್ಕೆ ಇಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಒಂದು ಮುಡಿನೂರು ಗ್ರಾಮದ ಮಹಾದೇವಿಯ ಒಂದು ಶಕ್ತಿ ಏನಪ್ಪಾ ಅಂತಂದ್ರೆ, ಸಪ್ತಗ್ರಾಮಗಳ ಜನರು ತಮ್ಮ ಕಷ್ಟ ಸುಖಗಳನ್ನ ಬೇಡಿಕೊಳ್ಳಲು ಆ ಮಹಾದೇವಿಯ ಒಂದು ದೇವಸ್ಥಾನ ಸನ್ನಿಧಾನಕ್ಕೆ ಹೋಗಿ ಪೂಜೆ ಮಾಡಿದಾಗ ಅವರ ಕಷ್ಟ ಸುಖಗಳು ಈಡೇರಿಸತಕ್ಕಂಥ ಒಂದು ಅನೇಕ ಸನ್ನಿವೇಶಗಳು ಉಂಟು. ಮದುವೆಯಾಗಿ ಸುಮಾರು ವರ್ಷಗಳು ಮಕ್ಕಳಿಲ್ಲದೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಮಹಾತಾಯಿಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಅಭಿಷೇಕ ಮಾಡಿ ಪೂಜೆ ಮಾಡಿ ತಮ್ಮ ಬೇಡಿಕೆಯನ್ನ ಈಡೇರಲು ಕೇಳಿದಾಗ ತಪ್ಪದೆ ಅಂತ ಒಂದು ಸಂತಾನ ಪ್ರಾಪ್ತಿಯನ್ನ ನೀಡಿರ್ತಕ್ಕಂಥ ತಾಯಿ ಅಂದ್ರೆ ಈ ಸಪ್ತ ಗ್ರಾಮಗಳ ಗ್ರಾಮ ದೇವತೆಯಾಗಿರ್ತಕ್ಕಂಥ ಚೌಡೇಶ್ವರಿ ದೇವಿ. ಈ ಒಂದು ರಥೋತ್ಸವಕ್ಕೆ ಸುಮಾರು 1000 ಜನ ಬೇರೆ ಊರುಗಳಿಂದ ಆಗಮಿಸ್ತಾರೆ. ಆಂಧ್ರದಿಂದ ಬರ್ತಾರೆ, ಬೆಂಗಳೂರಿನಿಂದ ಬರ್ತಾರೆ, ತಮಿಳುನಾಡಿನಿಂದ ಬರ್ತಾರೆ. ಇಂಥ ಒಂದು ಪುಣ್ಯವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಈ ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿ ಆ ದೇವರ ದರ್ಶನವನ್ನ ಪಡೆದು ತಮ್ಮಲ್ಲಿ ಇರ್ತಕ್ಕಂಥ ಬೇಡಿಕೆಗಳನ್ನ ಭಕ್ತಿಯಿಂದ ಬೇಡಿದಾಗ ತಪ್ಪದಿರ ತಮ್ಮ ಬೇಡಿಕೆಗಳು ಈಡೇರತಕ್ಕಂಥ ಒಂದು ಶಕ್ತಿ ಹೊಂದಿರತಕ್ಕಂಥ ಮಹಾತಾಯಿ ಆ ಚೌಡೇಶ್ವರಿ ದೇವಿ. ಆದ್ದರಿಂದ ಎಲ್ಲರೂ ತಪ್ಪದೆ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿ ಧನ್ಯರಾಗಿ ತಮ್ಮ ಕಷ್ಟಗಳನ್ನ ಬಗೆಹರಿಸಲು ದಾರಿ ತೋರಿಸುವ ಒಂದು ತಾಯಿ ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ.